ಹಾಯ್ ನಮಸ್ಕಾರ. ಅಲ್ಲಿನ್ವ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಆರೋಗ್ಯಕರವಾದಂಥ 2 ಬಗೆಯ ಚಾಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ಸಂಜೆ ಟೈಮಲ್ಲಿ ಮಕ್ಕಳಿಗೆ ಕರೆದಿರೋದು ಎಣ್ಣೆಲಿ ಕರೆದಿರೋದನ್ನೆಲ್ಲ ಕೊಡೋದ್ರ ಬದಲು ಈ ರೀತಿ ಹೆಲ್ತಿಯಾದಂಥ ಸ್ನ್ಯಾಕ್ಸ್ನ ಮಾಡಿಕೊಡ್ಬೋದು. ಈಗ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲಿಗೆ ಸ್ವೀಟ್ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಮೊದಲು ಒಂದು ಅರ್ಧ ಗಂಟೆ ಮುಂಚೆನೇ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ. ಅದನ್ನು ಈ ರೀತಿ ಚೆನ್ನಾಗಿ ಕಿವುಚ್ಕೋಬೇಕು. ಚೆನ್ನಾಗಿ ಕಿವುಚಿದ್ದಾದಮೇಲೆ ಅದರಲ್ಲಿರೋಂಥ ಸಿಪ್ಪೆನೆಲ್ಲ ತೆಗೆದುಬಿಡಬೇಕು. ಹೀಗೆ ಹುಳಿಗೆ ತಕ್ಕನಂಗೆ ಬೆಲ್ಲನ ಸೇರಿಸ್ಕೊಬೇಕು. ಹುಳಿ ಅಂಶ ಕಡಿಮೆ ಆಗಬೇಕು. ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಸ್ವೀಟಾಗಿ ಮಾಡ್ಕೋಬೇಕು. ಅದಕ್ಕೆ ಬೇಕಾದಷ್ಟು ಬೆಲ್ಲನ ಸೇರಿಸ್ಕೋಬೇಕು. ಸ್ವಲ್ಪ ಒಣಖಾರದ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು, ಇದೆಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿ ನೋಡಿಬಿಟ್ಟು ಇದಕ್ಕೆ ಸ್ವೀಟ್ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೇಕು. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಸ್ವಲ್ಪ ರುಚಿ ನೋಡಿದ್ರೆ ಸ್ವಲ್ಪ ಬೆಲ್ಲ ಸಾಲದೇ ಇದೆ, ಸ್ವಲ್ಪ ಉಳ್ಳುಳ್ಳಿಕ್ಕಿದೆ. ಅದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಖಾರ ಚಟ್ನಿ ಬೇಕಿದ್ದರೆ ಮಾಡ್ಕೋಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು. ಈಗ ಸೌತೆಕಾಯಿನ ಕಟ್ ಮಾಡಿಕೊಂಡು ಮಧ್ಯೆ ತೆರಳಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು. ಈ ತೆರಳು ತೆಗೆದ್ಮೇಲೆ ಬಿಸಾಕಬಾರ್ದು, ಹಾಗೆ ಇಟ್ಕೊಂಡಿರಬೇಕು. ಇದು ಚಿಕ್ಕವ್ರಿಗೆಲ್ಲ ದೊಡ್ಡವ್ರಿಗೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈಗ ಸೌತೆಕಾಯಿ ತಿರುಳೆಲ್ಲ ತೆಗೆದಿದ್ದಾಗಿದೆ. ಈ ತಿರುಳಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಬಿಡ್ಬೇಕು, ಬಸ್ಬಿಡ್ಬೇಕು ಹಿಂಡ್ಕೊಂಡು. ಇದರಲ್ಲಿರೋ ನೀರಿನಂಶ ಬಿಟ್ಕೊಂಡು ಹಾಗೆ ಮಾಡೋಕ್ಕೆ ಹೋದರೆ ಸೌತೆಕಾಯಿ ಚಾಟ್ ಚೆನ್ನಾಗಿರೋದಿಲ್ಲ. ಈರುಳ್ಳಿ ಎಲ್ಲ ಸೇರಿಸಿದಾಗ ಅದರಲ್ಲೂ ಸ್ವಲ್ಪ ನೀರಿನಂಶ ಇರುತ್ತೆ. ಅದು ಸ್ವಲ್ಪ ನೀರು ಬಿಟ್ಕೊಂಡು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ, ಕ್ಯಾರೆಟನ್ನು ಸೇರಿಸ್ತಾಯಿದ್ದೀನಿ. ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವೋ ಅದಕ್ಕೆ ತಕ್ಕನಂಗೆ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದೆಲ್ಲ ಸೇರಿಸಿರುತ್ತಲ್ಲ ಮತ್ತು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿದ ತಕ್ಷಣ ಹಾಗೆ ಚಾಟ್ಸ್ನ ಮಾಡ್ಕೋಬೇಕು. ಯಾವಾಗ ನಾವು ಚಾಟ್ಸ್ ತಿಂತೀವೋ ಆ ಟೈಮ್ ಸರಿಯಾಗಿ ಮಿಕ್ಸ್ ಮಾಡಿ ಹಾಗೆ ಸರ್ವ್ ಮಾಡಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ತುಂಬ ನೀರು ಬಿಟ್ಕೊಂಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈಗ ಚಾಟ್ಸ್ ಮಾಡೋದಕ್ಕೆ ಒಂದು ಪ್ಲೇಟಲ್ಲಿ ಸೌತೆಕಾಯಿ ಮತ್ತು ಟೊಮೆಟೊನ ಇಟ್ಕೊಂಡು ಮೊದಲು ಟೊಮೆಟೊ ಚಾಟ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಟೊಮೆಟೊನ ರೌಂಡಾಗಿ ಸ್ಲೈಸ್ ಮಾಡ್ಕೋಬೇಕು. ಮತ್ತು ಈರುಳ್ಳಿ, ಸೌತೆಕಾಯಿ ಅಷ್ಟೇ ರೌಂಡಾಗಿ ಸ್ಲೈಸ್ ಮಾಡಿಕೊಂಡು ಮೇಲೆ ಇಟ್ಕೋಬೇಕು, ಒಂದ್ರ ಮೇಲೆ ಒಂದು. ಕ್ಯಾರೆಟ್ನ ತುರಿದ್ಬಿಟ್ಟು ಮೇಲೆ ಇಟ್ಕೋಬೇಕು. ಕ್ಯಾರೆಟ್ನ ಹಾಗೆ ರೌಂಡಾಗಿ ಸ್ಲೈಸ್ ಮಾಡ್ಬೋದು, ಆದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಈ ರೀತಿ ತುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೌತೆಕಾಯಿಗೆ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ಅದೆಲ್ಲ ಈಗ ಸೌತೆಕಾಯಿ ಮೇಲೆ ಇಟ್ಕೋಬೇಕು. ಅದ್ರ ಮೇಲೆ ಸ್ವೀಟ್ ಚಟ್ನಿನ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ಚಟ್ನಿನ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸೌತೆಕಾಯಿ ಮತ್ತು ಟೊಮೆಟೊ ಚಾಟ್ ಮೇಲೆ ಎರಡರ ಮೇಲೇನು ಸ್ವೀಟ್ ಚಟ್ನಿನ ಹಾಕ್ಕೋಬೇಕು. ಈಗ ಸೇವ್ ಮಿಕ್ಸರನ್ನು ಸೇರಿಸ್ತಾ ಇದ್ದೀನಿ. ಚಾಟ್ಸ್ ತಿನ್ನೋದಕ್ಕೆ ಹೊರಗಡೆ ಹೋಗಿ ತಿನ್ನಬೇಕು ಅಂತೇನಿಲ್ಲ, ಮನೆಯಲ್ಲೇ ಸ್ವಲ್ಪ ಟೈಮ್ ಇದ್ದರೆ ಸಾಕು. ತುಂಬಾ ಸುಲಭವಾಗಿ ರುಚಿಯಾಗಿ ಹೊರಗಡೆ ತಿನ್ನೋದಕ್ಕಿಂತ ಇನ್ನು ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ಕಡಲೆ ಬೀಜನ ಹುರಿದು ಮತ್ತು ಸಿಪ್ಪೆ ತೆಗೆದು 2 ಭಾಗ ಮಾಡಿತ್ತು, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಖಾರ ಬೂಂದಿನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೊಂದು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಖಾರ ಬೂಂದಿ ಅಥವಾ ಸೇವು ಯಾವುದಾದ್ರೂ ಒಂದಿದ್ರೂ ಪರವಾಗಿಲ್ಲ. ಈಗ ಇದು ಹಾಕಿದ್ಮೇಲೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೋಬೇಕು. ತುಂಬ ಬೇಡ, ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ತೇವೆ. ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು. ಉಪ್ಪು ಸ್ವಲ್ಪ ಸ್ವೀಟ್ ಚಟ್ನಿಗೆ ಹಾಕಿದ್ದೆ, ಇನ್ನು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಒಣಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರನೂ ಅಷ್ಟೇ ನೋಡಿಕೊಂಡು ಸೇರಿಸ್ಕೊಬೇಕು, ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಚಾಟ್ ಮಸಾಲ ಪೌಡರ್ ಇದ್ದರೆ ಅದನ್ನು ಸೇರಿಸ್ಕೋಬೋದು. ಕೊನೆಯಲ್ಲಿ ಕಡಲೆಪುರಿನ ಸೇರಿಸ್ತಾ ಇದ್ದೀನಿ. ಈಗ ತುಂಬಾ ರುಚಿಯಾದಂಥ, ಹೆಲ್ತಿಯಾದಂಥ, ಎಲ್ಲರೂ ಇಷ್ಟಪಡುವಂಥ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಸೌತೆಕಾಯಿ ಚಾಟ್ ಮತ್ತು ಟೊಮೆಟೊ ಚಾಟ್ಸ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.